ಇವಾಗ ಅಲ್ಟ್ರಾ ವ್ಯೂವರ್ನ ಡೌನ್ಲೋಡ್ ಮಾಡೋದು ಹೆಂಗೆ ಹೇಳಿ ತಿಳ್ಕೊಡ್ತೀನಿ. ಇದು NEDಸ್ಗಿಂತ ಜಾಸ್ತಿ ಅವರು ಹಿಂಗೆ ಬೇರೆ ಕನೆಕ್ಟ್ ಮಾಡ್ಕೊಂಡು ಸುಮಾರು ಹೊತ್ತು ಯೂಸ್ ಮಾಡ್ಬೋದು. NEDಸ್ಗಾದ್ರೆ ಒಂದು 5 ಮಿನಿಟ್ಸು, ಆಮೇಲೆ ಮತ್ತೆ ಆಕ್ಸೆಪ್ಟು ಅದೇ ಮಾಡಬೇಕು. ಇದಾದರೆ ಜಾಸ್ತಿ ಹೊತ್ತು ಯೂಸ್ ಮಾಡ್ಬೋದು. ಅಲ್ಟ್ರಾ ವ್ಯೂವರಲ್ಲಿ ನೆಟ್ ಆನ್ ಮಾಡಿ ಕ್ರೋಮ್ಗೆ ಹೋಗ್ಬೇಕು. ಆಯ್ತಾ, ಎಲ್ಲ ಹೋಗಿ ಅಲ್ಟ್ರಾ UL ತಗೊಟ್ರೆ ಅದು ಫುಲ್ಲು ಅಲ್ಲೇ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಅದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲ ಆಯ್ತು ನೋಡಿ, ಅಲ್ಟ್ರಾ ವ್ಯೂವರ್ ದ ಫ್ರೀ ರಿಮೋಟ್ ಡೆಸ್ಕ್ಟಾಪ್ ಸಾಫ್ಟ್ವೇರ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನೋಡಿದ ತಕ್ಷಣ ಇಲ್ಲಿ ಕಾಣಿಸ್ತೈತೆ ನೋಡಿ, ಡೌನ್ಲೋಡ್ ಆಪ್ಷನ್ ಬ್ಲೂ ಬರಬೇಕು. ಸೆಲೆಕ್ಟ್ ಆದಮೇಲೆ ಬಂದ ತಕ್ಷಣ ಈ ಫಸ್ಟ್ನೇದು ಐತೆ ನೋಡಿ, ಈ ಕಲರನ್ನು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಹೋಗಿ ಇನ್ಸ್ಟಾಲ್ ಆಗಕ್ಕೆ ಹೋಗುತ್ತೆ ಅದರ ಸ್ಪೇಸಲ್ಲಿ ನೋಡಿ. ಇನ್ಸ್ಟಾಲ್ ಆಗ್ತೈತೆ. ಆಗೋಯ್ತು. ಮತ್ತು ಅದನ್ನು ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ಅದು ಎಸ್ ಅಂತ ಕೊಡಬೇಕು. ತಕ್ಷಣ ಅದರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇನ್ಸ್ಟಾಲ್. ಅದು ಫುಲ್ಲು ಲೋಡ್ ಆಗಬೇಕು. ಇನ್ಸ್ಟಾಲ್ ಆಯಿತು. ಫಿನಿಶ್ ಆಯಿತಾ? ಆದ ತಕ್ಷಣ ಪೇಜ್ ಓಪನ್ ಆಗುತ್ತೆ. ಇದು ನಿಮ್ಮ ಪಾಸ್ವರ್ಡ್. ಬೇರೆಯವ್ರದ್ದು ಲಾಗಿನ್ ಆಗಬೇಕಂದ್ರೆ ನಿಮ್ಮದರಲ್ಲಿ ಬೇರೆಯವ್ರು ಲಾಗಿನ್ ಆಗಬೇಕು ಅಂದರೆ ಪಾಸ್ವರ್ಡು. ಈ ಡಾಟಾ ಕರೆಕ್ಟಾಗಿ ಬಂದಮೇಲೆ ಇಲ್ಲಿ ಯುವರ್ ID ಬರುತ್ತೆ. ಇದು ಇವಾಗ ಇನ್ಸ್ಟಾಲ್ ಆಗೈತಲ್ಲ, ಕರೆಕ್ಟಾಗಿ ಅದು ಓಪನ್ ಆದರೆ ಇದನ್ನು ಕ್ಯಾನ್ಸಲ್ ಮಾಡಿ ಫಸ್ಟಿಂದ ಓಪನ್ ಮಾಡಿ. ಬರುತ್ತೆ. ಇದು ನಿಮ್ಮ ಐಡಿಲಿ ಯಾರಾದರೂ ಬೇರೆಯವ್ರು ಈ ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂದರೆ ಈ ID ಹೇಳಬೇಕು, ಈ ಪಾಸ್ವರ್ಡ್ ಹೇಳಬೇಕು. ನೀವು ಬೇರೆಯವ್ರ ಹತ್ರ ID ತಗೊಂಡು ಇದು ಮಾಡಬೇಕು ಅಂತಂದರೆ ಅವ್ರ ID ಪಾಸ್ವರ್ಡು ಇಲ್ಲಿ ಆದಮೇಲೆ ಕನೆಕ್ಟ್ ಟು ಪಾರ್ಟ್ನರ್ ಕ್ಲಿಕ್ ಕೊಡಿದ್ರೆ ಸಾಕು, ಅದು ಬರುತ್ತೆ. ಇವೆಲ್ಲ ಶೋ ಆಗಬೇಕು ಅಂದರೆ ಇಲ್ಲಿ ರೆಡಿ ಟು ಕನೆಕ್ಟ್ ಅಂತ ಬರಬೇಕು. ಇಲ್ಲ ಎಲ್ಲೋ ಕಲರಲ್ಲಿ ಬೇರೆ ಇದು ಬರುತ್ತೆ, ಅದು ಬಂತ ಮಾತ್ರ ಆಗಲ್ಲ. ಅದು ನೆಟ್ವರ್ಕು ಕರೆಕ್ಟಾಗಿ ಇಲ್ಲ ಅಂತ ಅರ್ಥ. ಇಷ್ಟೇ ಅಲ್ಟ್ರಾ ವ್ಯೂವರ್ದು ಪ್ರೋಸೆಸ್.